ಪಾಪ ಪಾಂಡು ಹೇಗೆ ಆಯ್ಕೆ ಆಯ್ತು ಪಾತ್ರ? ರಂಗಭೂಮಿನಲ್ಲಿ ಫಸ್ಟ್ ಹೋಗೋಕ್ಕಿಂತ ಮುಂಚೆ ನಾನು ರಂಗಶಾಲೆಯಲ್ಲಿ ಕಲಿತಂತ ವಿದ್ಯೆ ಎಸ್ ಮೂರ್ತಿ ಅವ್ರಿಗೂ ಅಭಿನಯ ರಂಗ ಅಂತ ನಿಮ್ ಕೈಲಿ ಒಂದು ನಾಟಕ ಮಾಡಿಸ್ಬೇಕು ಅಂತ ಎಸ್ ಮೂರ್ತಿಗಳು ಹೇಳಿದ್ರು. ಆಮೇಲೆ ಎಲ್ಲ ಫೇಲ್ ಆಗ್ಬಿಟ್ವಿ, ನಾವು ಬೈದು ಹೋಗ್ಬಿಟ್ರು. ಕೊನೆಗೆ ಅವ್ರಿಗೆ ಐಡಿಯಾ ಬಂದಿದ್ದು ಒಂದು ಮೈಮ್ ವರ್ಕ್ಶಾಪ್ ಮಾಡಬೇಕು ಅಂತ. ಮೈಮ್ ವರ್ಕ್ಶಾಪ್ ಯಾರು ತಗೊಳ್ಳೋದು ಅಂತ ಅವ್ರಿಗೆ ಗೊತ್ತಿತ್ತು. ಸಿ ಕೈ ಚಂದ್ರ ಅವರು ನಮಗೆ 1 ತಿಂಗಳು ಮೈಮ್ ವರ್ಕ್ಶಾಪ್ ತಗೊಂಡಿದ್ರು. ಅದೇನೋ ಗೊತ್ತಿಲ್ಲ, ನನ್ನ ಅದೃಷ್ಟನೇನೋ ಅವ್ರು ಮಾಡಿ ಹೋದ್ಮೇಲೆ ನೆಕ್ಸ್ಟ್ ಪ್ರಾಯೋಗಿಕ ರಂಗ ಪ್ರಸಂಗ ಅಂತ ನಡೆಯುತ್ತೆ ಅಲ್ಲಿ. ಅವಾಗ ಎಲ್ಲಾ ನಾಟಕಗಳನ್ನು ನಾನು ಅಭಿನಯಿಸಿದ್ದೆ. ಆ 1 ತಿಂಗಳಲ್ಲಿ ನನ್ನನ್ನು ಅಷ್ಟು ಚೆನ್ನಾಗಿ ತಯಾರು ಮಾಡಿದ್ರು. ಆ ರಂಗಭೂಮಿ ಶಾಲೆನಲ್ಲೇ ಅವರು ಮೊದಲು ಪರಿಚಯ ಆಗಿದ್ರು. ಪಾಪ ಪಾಂಡು ಎಷ್ಟು ನಿಮ್ಗೆ ಹೆಲ್ಪ್ ಆಯ್ತು, ಮತ್ತೆ ಯಾವ ಮಟ್ಟಕ್ಕೆ ಅದರ ಪ್ರಚಾರ ಆಯ್ತು, ಜನ ಸ್ವೀಕರಿಸಿದ ರೀತಿ? ಸರ್, ಇವತ್ತು ನಾನು ಪಾಪ ಪಾಂಡು ಅಂತಾನೆ ಕರೀತಾರೆ. ಆಮೇಲೆ ಅಂಥದ್ದು ಕಿರುತೆರೆಯಲ್ಲಿ ಸಿಕ್ಕಿದ? ಇಲ್ಲ, ಅದಾದ್ಮೇಲೆ ಸೀರಿಯಸ್ ಪಾತ್ರ ಏನು ಮಾಡಿದೆ ನಾನು. ಶರದ್ ಋತು ಅಂತ ಒಂದು ದ್ವಾರಕೀಶ್ ಅವ್ರ ಪ್ರೊಡಕ್ಷನ್ ಉದಯ್ ಟಿವಿಲಿ ಬರ್ತಾ ಇದೆ. ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಸುಧಾರಣೆ ಅವ್ರಿಗೆ ಮಾಡಿದ್ರು, ಆಮೇಲೆ ಸುನಿಲ್ ಪುರಾಣಿಕ್ ಅವ್ರು ಮಾಡಿದ್ರು, ನಂದು ಒಂದು. ಸೊ 3 ಕ್ಯಾರೆಕ್ಟರ್ ಮಧ್ಯೆ ನಡೆಯುವಂತ ಒಂದು ಕತೆ ಅದು. ಈ ಟೈಟ್ಲ್ ಗಾರ್ಡ್ನಲ್ಲಿ ಏನಾಗ್ತಾರೆ? ಕೆಲವರು ಚಿದಾನಂದ್ ಅಂತ ಹಾಕ್ತಾರೆ, ಕೆಲವರು ಪಾಪ ಪಾಂಡು ಚಿದಾನಂದ ಹಾಕ್ತಾರೆ. ಓಕೆ, ಎಲ್ಲ ರೀತಿನೂ ಹೋಗುತ್ತೆ. ನಮಸ್ಕಾರ, ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಮ್ಮ ಕಾರ್ಯಕ್ರಮಗಳೆಲ್ಲ ಬಿಯಾಂಡ್ ಲಿಮಿಟ್ಸೇ. ಮತ್ತು ನಾವು ಇನ್ವೈಟ್ ಮಾಡ್ತಿರುವಂಥ ಅತಿಥಿಗಳು, ತಾರೆಯರು, ಅವರು ಅಷ್ಟೇ. ಅವರ ಉದ್ದೇಶ, ಅವರ ಆಸೆ, ಆಕಾಂಕ್ಷೆ ಎಲ್ಲವೂ ಬಿಯಾಂಡ್ ಲಿಮಿಟ್ಸ್. ಲಿಮಿಟ್ ಮೀರಿದು ಆಕಾಶ, ಭೂಮಿ, ಸಾಗರ. ಅಂಥ ಒಬ್ಬ ಸಾಧು ಸಜ್ಜನ ವ್ಯಕ್ತಿಯನ್ನು ನಮ್ಮ ಬಿಯಾಂಡ್ ಲಿಮಿಟ್ ಆಫೀಸಿಗೆ ಕರೆಸಿದ್ದೇವೆ. ಸಾಧು ಸಜ್ಜನ ಅಂದರೆ ಕೆಲವೊಮ್ಮೆ ಅನಿಸುತ್ತೆ ಈ ಫೀಲ್ಡಿಗೆ ಈ ವ್ಯಕ್ತಿ, ಯಾವುದು ಕಿರುತೆರೆ ಇರಲಿ ಸಿನಿಮಾ ಇರಲಿ, ಹೇಗೆ ಫಿಟ್ ಆಗಿಬಿಟ್ರು ಅಂತೇಳಿ ಆಶ್ಚರ್ಯಪಡುವಷ್ಟು ಸಾಧು ಮನುಷ್ಯ, ಹೃದಯವಂತ. ನಿಮಗೆ ತಾಯಿ ನಾಗೇಶ್ ಗೊತ್ತಿರ್ಬೋದು. ಯಾವುದೇ ಪಾತ್ರ ಕೊಟ್ಟರು ಸೂಪರಾಗಿ ಮಾಡುವಂಥ ಒಬ್ಬ ಮಹಾನ್ ನಟ, ತಮಿಳಿನ ಕನ್ನಡಿಗ. ಅಂಥ ಹೋಲಿಕೆಯನ್ನು ನಮ್ಮ ಈಗ ಅತಿಥಿಯನ್ನು ಮಾಡ್ಬೋದು ಧಾರಾಳವಾಗಿ. ಆ ಕಡೆ ಸೀರಿಯಸ್ ಪಾತ್ರವಾಗಲಿ, ಈ ಕಡೆ ಕಾಮಿಡಿ ಪಾತ್ರವಾಗಲಿ ತುಂಬ ತುಂಬ ಅದ್ಭುತವಾಗಿ ನಟಿಸುವಂತಹ ವ್ಯಕ್ತಿ, ಶಕ್ತಿ. ಅವರ ಹೆಸರು ಚಿದಾನಂದ ಅಂತ. ಬರೀ ಚಿದಾನಂದ ಅಂತ ಹೇಳಿದರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಅದಕ್ಕಾಗಿ ಪಾಪ ಪಾಂಡು ಚಿದಾನಂದ ಅಂತ ಕರೆಯೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಬನ್ನಿಯಪ್ಪ ನಮ್ಮ ಸಂಸ್ಥೆಗೆ. ಸರ್, ವೆಲ್ಕಮ್. ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸರ್. ತುಂಬ ವರ್ಷಗಳ ನಂತರ ಭೇಟಿ. ತುಂಬ ವರ್ಷ ಆದಮೇಲೆ ನನಗೂ ಅಷ್ಟೇ ಸರ್. ನನಗೇನು ಒಂಥರ ನನ್ನ ಮನೆಗೆ ಬಂದಿದ್ದೀನಿ ಅನಿಸ್ತು. ನನಗೆ ಖುಷಿ ಆಯಿತು. ಯಾಕಂದರೆ ನನ್ನನ್ನು ಫಸ್ಟು ಏನು ಅಂತ ಹೊರಗಡೆ ಜಗತ್ತಿಗೆ, ಅಂದರೆ ನಾನು ಏನು ಅನ್ನೋದಕ್ಕಿಂತ ಚಂದ್ರ ಅವರು ಮಾಡಿದರು. ಆದರೆ ನನ್ನ ಒಳಗಡೆ ಏನಿದೆ ಅಂತ ತೋರಿಸ್ಕೊಟ್ಟವರು ಅದು ನೀವು ಸರ್. ಆಮೇಲೆ ಕಷ್ಟ ಕಾಲದಲ್ಲೂ ಕೂಡ ನನಗೆ ಬೆಂತಟ್ಟಿ ಮುನ್ನುಗ್ಸಿದವರು ನೀವು. ಹಾಗಾಗಿ ನನಗೇನೋ ಒಂಥರ ಖುಷಿ ಆಗ್ತಾ ಇದೆ ಅಲ್ವಾ? ಹಾಂ ಸರ್. ಸುಮಾರು ನಮ್ಮ ಸ್ನೇಹ ಎಷ್ಟು ವರ್ಷ ಅದು? 25 ಆಯಿತು ಸರ್. ಅಲ್ಲ, 2001. ಹಾಂ, 2001. ಓಕೆ ಓಕೆ. ನಮ್ಮ ಇಡೀ ಟೀಮ್ನ ವಿಜಯ ಕರ್ನಾಟಕ ಆಫೀಸಿಗೆ ಪ್ರಥಮವಾಗಿ ತಾಳಿ ತಾಳಿ ತಾಳಿ. ಇದು ನಿಮಗೆ ನೆನಪಿರ್ಬೋದು. ಹಾಂ, ಯಾರಾದರೂ ಮಾಡ್ತಾರಾ ಇಂಥ ಕೆಲಸನ? ಸರ್, ನೀವೊಬ್ಬರೇ ಸಾಧ್ಯ ಸರ್. ನೀವೊಬ್ಬರೇ ಸಾಧ್ಯ ಸರ್. ಅದಕ್ಕೆ ನೋಡಿ ಸರ್, ನನಗೆ ಈಗಲೂ ಕೂಡ ಹಂಗೆ 2001 ನೋಡಿ, ಇಸ್ವಿ ಗಿಡ 19/10/2001 ಇಸ್ವಿದು. ಹೌದು ಸರ್, ಹೌದು. ಶೋಷಣೆಯೋ ಘೋಷಣೆಯೋ ಕಚೇರಿಗೆ ಬಂದ ಪಾಂಡು ಕತೆ ಅಂತ. ಖಂಡಿತ ಸರ್. ಅದೆಂಥ ಸಂಭ್ರಮದ ದಿವಸಗಳಲ್ಲ. ಹೌದು ಸರ್. ನನಗೆ ಒಂಥರ ಹೇಗೆ ಅನ್ನಿಸ್ತು ನಾನು ಆಗ ಕರೆದಾಗ? ಸರ್, ನನಗೆ ರಂಗಭೂಮಿಗೆ ಬಂದಿದ್ದಾಗಲಿ ಅಥವಾ ದೂರದರ್ಶನಕ್ಕೆ ಬಂದಿದ್ದಾಗಲಿ ನಾನೇನು ಕನಸು ಕಟ್ಕೊಂಡು ಯಾವತ್ತೂ ನಾನು ಬರಲಿಲ್ಲ. ರಂಗಭೂಮಿ ಓದಿದ್ದು ಏನೋ ನಾಟಕ ಮಾಡಬೇಕು ಅಂತ ನಾಟಕ ಮಾಡಿದೆ. ಸೊ ಅದಾದಮೇಲೆ ನನಗೆ ಅವಕಾಶ ಸಿಕ್ತು ಅಂತ ಸೊ ನನ್ನ ಪಡಿಲೇಬೇಕು ಅಂತ ನಾನು ಯಾವತ್ತೂ ಪ್ರಯತ್ನ ಪಟ್ಟಲ್ಲ. ಅದ್ರ ಪಾಡಿಗೆ ಅದು ಸಿಗ್ತಾ ಹೋಯಿತು. ಹಾಗೆ ಪಾಪ ಪಾಂಡು ಸಿಕ್ಕಿದ್ದು ಕೂಡ ನನಗೆ ಅದೊಂದು ಅಚಾನಕ್ ಸರ್. ನನಗೆ ತುಂಬ ಖುಷಿಯಾಯಿತು. ಓಕೆ,
ಅವತ್ತು ಅದೇ ಹೇಳಿದ್ದೆ, ಇವತ್ತು ಅದೇ ಹೇಳ್ತೀನಿ. ಯಾಕಂದರೆ ನನಗೆ ಕೆಲಸ ಸಿಗ್ತಾ ಇದೆ ಅಂತ. ಹಾಗೆ ಇಲ್ಲಿ ಬಂದಾಗಲೂ ಕೂಡ ನನಗೆ ಯಾವ ಇದನ್ನು ಇರಲಿಲ್ಲ. ಸೊ ನಮ್ಮ ಟೀಮ್ನ ಕರೀತಾ ಇದ್ದಾರೆ, ನಮ್ಮ ಬಗ್ಗೆ ಒಂದು ಒಳ್ಳೆ ಮೆಸೇಜ್ನ ಕೊಡ್ತಾ ಇದ್ದಾರೆ, ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋ ಭಾವನೆ ಅಷ್ಟೇ ಇತ್ತು, ಬೇರೆ ಏನೂ ಇರಲಿಲ್ಲ ಸರ್. ನಿಮ್ಮ ನೋಡಿದಾಗಲೂ ಅಷ್ಟೇ ನನಗೆ ಏನೋ ನಾನು ನಮ್ಮ ಅಣ್ಣನ ಮಾತಾಡ್ತಿದ್ದೇನೋ ಅಥವಾ ನಮ್ಮ ಚಿಕ್ಕಪ್ಪನ ಮಾತಾಡ್ತಿದ್ದೇನೋ ಅಷ್ಟೇ ಇದ್ದಿದ್ದು ನನಗೆ, ಬೇರೆ ಏನೂ ಇಲ್ಲವೇ ಇಲ್ಲ. ಅಲ್ಲಿ ಎಲ್ಲ ಟೀಮೇ ಬಂದಿತ್ತಲ್ಲ? ಹೌದು, ಸಿ ಕೆ ಚಂದ್ರು, ಹೌದು ಹೌದು, ಉಳಿದೆಲ್ಲ ಪಾತ್ರಧಾರಿಗಳು. ಹೌದು ಸರ್. ಅದನ್ನು ಬಿಡಲಿಲ್ಲ, ಅದನ್ನು ಹಾಕೊಂಡಿದ್ದೀವಿ ಇಡೀ ಟೀಮ್ ಸರ್. ಸೊ ಇದೊಂದು ಪ್ರಯತ್ನ ಚೆನ್ನಾಗಾಯ್ತು, ಅದು ಕಾರ್ಯಕ್ರಮಗಳೆಲ್ಲ ಚೆನ್ನಾಗಾಯ್ತು. ಪಾಪ ಪಾಂಡು ಹೇಗೆ ಆಯ್ಕೆ ಆಯಿತು ನಿಮ್ಮದು ಪಾತ್ರ? ಮೊದಲೇ ನೋಡಿದಾರಾ? ಹಾಂ ಸರ್. ಇವರು ಸಿ ಕೆ ಚಂದ್ರ ನಿಮ್ಮನ್ನು ಮೊದಲೇ ಭೇಟಿಯಾಗಿದ್ದಾರಾ? ಸರ್ ನಾನು ರಂಗಭೂಮಿನಲ್ಲಿ ಫಸ್ಟ್ ಹೋಗೋದಕ್ಕಿಂತ ಮುಂಚೆ ನಾನು ರಂಗಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿ. ಎಸ್ ಮೂರ್ತಿ ಅವ್ರದ್ದು ಅಭಿನಯ ತರಂಗ ಅಂತ, ಅಲ್ಲಿ ಒಂದು ವರ್ಷದ ಕೋರ್ಸ್ ಮಾಡಿದೆ ನಾನು. 89-90ನೇ ಬ್ಯಾಚ್. ನಮಗಿಂತ ಸೀನಿಯರ್ ಎಲ್ಲ ಇದ್ದರು. ಸೊ ನಮ್ಮದು 89-90ನೇ ಬ್ಯಾಚು. ಅದರಲ್ಲಿ ಒಂದು 2 ತಿಂಗಳಾಗಿತ್ತು. ಅದಾದಮೇಲೆ ನಿಮ್ಮ ಕೈಲಿ ಒಂದು ನಾಟಕ ಮಾಡಿಸ್ಬೇಕು ಅಂತ ಎಸ್ ಮೂರ್ತಿಗಳು ಹೇಳಿದರು. ಯಾನ್ ಕರ್ಸೋಣ ಸರಿ. ಅಚಾನಕ್ಕಾಗಿ ಬಿ ಜಯಶ್ರೀ ಅವ್ರನ್ನ ಅವತ್ತು ಕರೆಸಿದ್ರು. ಇವರು ನಾಟಕ ತೊಗೊಳ್ತಿದ್ದಾರೆ, ಯಾವುದೋ ಒಂದು ನಾಟಕದ ಹೆಸರು ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಅನ್ನೋ ಒಂದು ನಾಟಕ. ಅದು ತೊಗೊಳ್ಬೇಕು ಅಂತ ಆಸೆ ಇದೆ, ತೊಗೊಳ್ಳೋಣ ಅಂತ. ಸರಿ, ಬಂದ ತಕ್ಷಣವೇ ಅವತ್ತು ಫಸ್ಟ್ ಟೈಮ್ ಈಗೇನು ಆಡಿಷನ್ ಅಂತ ಮಾಡ್ತಾರೆ, ನಿಜವಾಗ್ಲೂ ಅವತ್ತು ಆಡಿಷನ್ ನಡೀತು. ಯಾಕಂದರೆ ಆ ನಾಟಕ ತುಂಬ ಒಳ್ಳೆ ನಾಟಕ, ಅದನ್ನು ಹೇಗೋ ಆಗ ಮಾಡೋದಕ್ಕಾಗಲ್ಲ. ಆಮೇಲೆ ಜಯಶ್ರೀ ಅವರಿಗೆ ಒಳ್ಳೆ ಹೆಸರಿತ್ತು, ಈಗಲೂ ಇದೆ, ಆಗಲೂ ಇತ್ತು. ಅವ್ರಿಗೊಂದು ಜವಾಬ್ದಾರಿ ಇತ್ತು, ಯಾಕಂದ್ರೆ ನಾಟಕದ ಮುಖೇನ ಅವ್ರನ್ನ ಎಲ್ಲರೂ ನೋಡ್ತಾ ಇದ್ರು. ಆಯಿತು, ಎಲ್ರದ್ದು ಆಡಿಷನ್ ನಡೀತು. ಯಾರು ನಮಗೇನು ಅಲ್ಲಿ ಸರ್, ಇಡೀ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೊಸಬ್ರು, ಎಲ್ಲೋ ಕೆಲಸ ಮಾಡ್ತಾಯಿದ್ದರು. ನಾನೆಲ್ಲೋ ಕಾಲೇಜ್ಗೆ ಹೋಗ್ತಾ ಇದ್ದಂಥವ್ರು, ನಾನೇನೋ ಕನಸು ಕಟ್ಕೊಂಡು ಅಲ್ಲಿಗೆ ಬಂದೆ. ಸೊ ಖುಷಿಯಾಗಿತ್ತು, ಏನೋ ಮಾಡ್ತಾಯಿದ್ದೆ. ಯಾವುದೋ ಒಂದು ನಾಟಕ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ನಮಗೇನು ರಂಗಭೂಮಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹಂಗೆ ಇದ್ರು, ಒಬ್ಬರು ಏನೋ ಇದ್ದರು ಅನಿಸುತ್ತೆ. ಆಮೇಲೆ ಎಲ್ಲ ಫೇಲ್ ಆಗ್ಬಿಟ್ವಿ ನಾವು, ಬೈದು ಹೋಗ್ಬಿಟ್ರು. ಕೊನೆಗೆ ಮೂರ್ತಿ, ಹೌದು ಸರ್, ಇಲ್ಲ ಇವ್ರಿಗೆ ಇನ್ನೂ ತಯಾರಿ ಬೇಕು ಅಂತ. ಆಮೇಲೆ ಮೂರ್ತಿ ಅವರು ಕೂತ್ಕೊಂಡು ಯೋಚನೆ ಮಾಡಿದ್ರು ಅಂತ ಅನ್ಸುತ್ತೆ, ಇನ್ನು ಹಿಂಗಾದ್ರೂ ಮತ್ತೆ ತಯಾರಿ ಮಾಡಲೇಬೇಕಲ್ಲ ಅಂತ. ಕೊನೆಗೆ ಅವ್ರಿಗೆ ಐಡಿಯಾ ಬಂದಿದ್ದು ಒಂದು ಮೈಮ್ ವರ್ಕ್ಶಾಪ್ ಮಾಡಬೇಕು ಅಂತ. ಮೈಮ್ ವರ್ಕ್ಶಾಪ್ ಯಾರು ತಗೊಳ್ಳೋದು ಅಂತ ಅವ್ರಿಗೆ ಗೊತ್ತಿತ್ತು, ಸಿ ಕೆ ಚಂದ್ರ ಅವರು ನಮಗೆ 1 ತಿಂಗಳು ಮೈಮ್ ವರ್ಕ್ಶಾಪ್ ತೊಗೊಂಡಿದ್ರು. ಅವರೊಂದು 2 ನಾಟಕ ಮಾಡಿಸಿದ್ರು, ಒಂದು ಸರ್ಕಸ್ ಅಂತ ಒಂದು, ಇನ್ನೊಂದು ಕಿಸ್ಸಾ ಕುರ್ಸಿಕಾ ಅಂತ ಒಂದು 2 ನಾಟಕ. ಕಿಸ್ಸಾ ಕುರ್ಸಿಕಾದಲ್ಲಿ ನನಗೆ ಮುಖ್ಯ ಪಾತ್ರ, ಮೇಯ್ನ್ ಕ್ಯಾರೆಕ್ಟರ್ ನನಗೆ ಸೆಲೆಕ್ಟ್ ಮಾಡಿ ಕೊಟ್ಟು, ಅದೊಂದು 40 ನಿಮಿಷದ್ದು ಮೈಮ್ ಸ್ಕಿಟ್. ಅದನ್ನು ನೋಡಿದ ಮೇಲೆ ಅದೇನೋ ಗೊತ್ತಿಲ್ಲ, ನನ್ನ ಅದೃಷ್ಟನೇನೋ, ಅವ್ರು ಮಾಡಿ ಹೋದ್ಮೇಲೆ ನೆಕ್ಸ್ಟು ಪ್ರಾಯೋಗಿಕ ರಂಗ ಪ್ರಸಂಗ ಅಂತ ನಡೆಯುತ್ತೆ ಅಲ್ಲಿ. ಅವಾಗ ಎಲ್ಲ ನಾಟಕಗಳನ್ನು ನಾನು ಅಭಿನಯಿಸಿದೆ. ನೀನು ಬೇಕು ಅಂತ. ಅಂದರೆ ಆ 1 ತಿಂಗಳಲ್ಲಿ ನನ್ನನ್ನು ಅಷ್ಟು ಚೆನ್ನಾಗಿ ತಯಾರು ಮಾಡಿದರು. ಹಾಗಾಗಿ ನನಗೆ ರಂಗಭೂಮಿ ಶಾಲೆನಲ್ಲೇ ಅವರು ಮೊದಲು ಪರಿಚಯ ಆಗಿದ್ದು. ಆಮೇಲೆ ನಾನೇ ಹೇಳಿದೆ, ಸರ್ ನಾನು ನಿಮ್ಮ ಸ್ಟೂಡೆಂಟ್ ಸರ್, ನೀವು ವರ್ಕ್ಶಾಪ್ ತಗೊಂಡಿದ್ರಿ ಅಂತ. ಹೌದಾ ಅಂತ ಹೇಳಿದರು ಚಂದ್ರು. ಹಾಂ ಸರ್. ಪಾಪ ಪಾಂಡು ಎಷ್ಟು ನಿಮಗೆ ಹೆಲ್ಪ್ ಆಯಿತು, ಮತ್ತು ಯಾವ ಮಟ್ಟಕ್ಕೆ ಅದರ ಪ್ರಚಾರ ಆಯಿತು, ಜನ ಸ್ವೀಕರಿಸಿದ ರೀತಿ? ಸರ್, ಇವತ್ತು ನಾನು ಪಾಪ ಪಾಂಡು ಅಂತಾನೆ ಕರೀತಲ್ವ ಸರ್. ನಾನು ಇಂಟ್ರೊಡ್ಯೂಸ್ ಮಾಡಿದೆ, ನಾನು ಇಲ್ಲಿ ಅಂಶ ಥರ ಚಿದಾನಂದ ಬರ್ತಾ ಅಂತ ಹೇಳುವಾಗ ಯಾವ ಚಿದಾನಂದ ಅಂತ ಕೇಳಿದ್ರು, ಗುರ್ತು ಸಿಗೋದಿಲ್ಲ, ಪಾಪ ಪಾಂಡು ಅಂತ. ಹಾಗೆ ಹೌದು ಸರ್. ನಾನು ಹೊಸ್ದಾಗಿ ನಾನು ಇಲ್ಲಿಗೆ ಅದು ಗೌರವನಗರಕ್ಕೆ ಬಂದು ಸ್ವಲ್ಪ ದಿನಕ್ಕೆ ಎದುರುಗಡೆ ಮನೆಯವರು ಗಂಡ ಹೆಂಡತಿ ಮಗು ಇತ್ತು, ಅವ್ರ ಮೆಡಿಕಲ್ ಶಾಪ್ ಇತ್ತು ಅಲ್ಲಿ. ಆ ಮೇಡಮ್ ಒಂದ್ಸಲ ನಾನು ಮಾತಾಡ್ಸೋಕ್ಕೆ ಬಂದರು. ಸರ್ ನಮಸ್ತೆ ಮೇಡಮ್, ನಮಸ್ತೆ ಸರ್, ನಾನು ಇಷ್ಟಿದ್ದಾಗಿಂದ ನಿಮ್ಮ ಸೀರಿಯಲ್ ನೋಡ್ತಾ ಇದ್ದೆ ಸರ್.
ಅಂತ ಈಗ ನನ್ನ ಮಗನಿಗೂ ಹೇಳ್ತೀನಿ ಸರ್. ಅಂದರೆ ನನಗೆ ಒಂಥರ ಮುಜುಗುರ. ನಿಮ್ಗೆ ಎಷ್ಟು ವಯಸ್ಸಾಗಿಬಿಟ್ಟಿದೆ ಅಂತ. ಹೌದು, ಈಗಲೂ ಕೂಡ ಚಿಕ್ಕ ಮಕ್ಕಳು ಬಿಡದೆ ನೋಡ್ತಾರಂತೆ. ರಿಪೀಟ್ ಶೋ ಬರ್ತಾ ಇದೆ. ರಿಪೀಟ್ ಶೋ ಬರ್ತಾ ಇದೆ ಈಗಲೂ ಕೂಡ. ನಮ್ಮ ತಾಯಿಯವ್ರನ್ನ ನಾನು ಹಾಸ್ಪಿಟ್ಲಿಗೆ ಸೇರಿಸಿದೆ ಒಂದು 2 ವರ್ಷದಿಂದ. ಅವ್ರಿಗೆ ಹುಷಾರಿದ್ದಿಲ್ಲ. ರಾಜಶೇಖರ್ ಹಾಸ್ಪಿಟ್ಲಲ್ಲಿ ಓಡಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಬಂದು, ಸರ್ ಹೇಗಿದ್ದೀರಾ ಅಂತ. ಸರ್ ಚೆನ್ನಾಗಿದ್ದೀವಿ ಸರ್. ಸರ್ ನನ್ನ ಮಗನ್ನ ಮಾತಾಡಿಸ್ಬೇಕು ಸರ್. ಆಯಿತು, ಕರ್ಕೊಂಬನ್ನಿ ಮಾತಾಡ್ಸಿ. ಸರ್ ಇಲ್ಲೇ ಮೇಲ್ಗಡೆ ಅವ್ನು ಅಡ್ಮಿಟ್ ಆಗಿದ್ದಾನೆ ಸರ್. ಯಾಕೆ? ಇಲ್ಲ, ಅವನಿಗೆ ಹೊಟ್ಟೆ ನೋವು ಬಂದಿತ್ತು, ಅಡ್ಮಿಟ್ ಮಾಡಿದ್ದೀವಿ ಸರ್. ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಸರ್. ಬನ್ನಿ ಹೋಗೋಣ. ಹೋದರೆ ಅವ್ನು ಯೂಟ್ಯೂಬಲ್ಲಿ ಹಾಕ್ಕೊಂಡು ಪಾಪ ಪಾಂಡು ನೋಡ್ತಾ ಇದ್ದ. ಅಷ್ಟು ಅವನಿಗೆ ಒಟ್ಟು ಫ್ರೀ ಸಿಕ್ಕಾಗೆಲ್ಲ ಪಾಪ ಪಾಂಡು ನೋಡಲೇಬೇಕಂತೆ. ನನಗೆ ನಿಮ್ಮಿ ಇಷ್ಟ, ಶ್ರೀಹರಿ ಇಷ್ಟ, ಶ್ರೀಮತಿ ಇಷ್ಟ, ಪಾಂಡು ಇಷ್ಟ ಅಂತ ಎಲ್ಲ ಹೇಳ್ತಾನೆ ಇರ್ತಾರೆ. ಅವ್ನಿಗೆ ಊಟ ಮಾಡೋಕ್ಕಿಂತ ಮುಂಚೆ ನೋಡಬೇಕು, ಊಟ ಆದಮೇಲೆ ನೋಡಬೇಕು, ರಾತ್ರಿ ಮಲಗಬೇಕಾದ್ರೆ ನೋಡಬೇಕು. ಈಗಲೂ ಕೂಡ ಸುಮಾರು ಜನ ನನಗೆ ಹೇಳ್ತಾರೆ. ಅಂದರೆ ಇದು ಎಂಥ ಗ್ರೇಟ್ ಸರ್ ಚಂದ್ರ ಸರ್. ಯಾಕಂದರೆ ಈ ಥರದೊಂದು ಪಾತ್ರನ ಅವರು ಕ್ರಿಯೇಟ್ ಮಾಡಿದಾರಲ್ಲ. ಪಾತ್ರ ಕ್ರಿಯೇಟ್ ಮಾಡಿದ ಮಾತ್ರ ಅಲ್ಲ, ಆ ಪಾತ್ರಕ್ಕೆ ತಕ್ಕ ವ್ಯಕ್ತಿಯನ್ನ, ಕಲಾವಿದನನ್ನ ಆಯ್ಕೆ ಮಾಡಿ ತಕ್ಕಂತೆ ನರಸಿಂಹಮೂರ್ತಿ ಅವರು ಡೈಲಾಗು ಸರ್ ಅಲ್ವಾ? ಪ್ರತಿಯೊಂದು. ಸೊ ಟೋಟಲ್ಲು ಇವತ್ತಿಗೂ ಸರ್ ಅದು ಟೀಮ್ ವರ್ಕ್ ಸರ್. ಅದು ಅಷ್ಟು ಖುಷಿ ಆಗುತ್ತೆ ನನಗೆ. ಆ ಪಾಪ ಪಾಂಡು ಕ್ಯಾರೆಕ್ಟರ್ ನಾನು ಮಾಡಿದೆ ಅಂತ ನನಗೆ ಒಂಥರ ಹೆಗ್ಗಳಿಕೆ ಸರ್. ಅದು ಏನು ಪೂರ್ವಜನ್ಮ ಪುಣ್ಯ ಏನೋ ಅಂತ. ಖಂಡಿತ. ಆಮೇಲೆ ಅಂಥದ್ದು ಕಿರುತೆರೆಯಲ್ಲಿ ಸಿಕ್ಕಿದ? ಇಲ್ಲ, ಅದಾದಮೇಲೆ ಸೀರಿಯಸ್ ಪಾತ್ರ ಏನು ಮಾಡಿದೆ ನಾನು. ಶರದ್ ಋತು ಅಂತ ಒಂದು ದ್ವಾರಕೀಶ್ ಅವ್ರ ಪ್ರೊಡಕ್ಷನ್ ಉದಯ್ ಟಿವಿಲ್ಲ ಬರ್ತಾ ಇದೆ. ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಸುಧಾರಣೆ ಅವರು ಮಾಡಿದ್ರು, ಆಮೇಲೆ ಸುನಿಲ್ ಪುರಾಣಿಕ್ ಅವರು ಮಾಡಿದ್ರು, ನಂದು ಒಂದು. ಸೊ 3 ಕ್ಯಾರೆಕ್ಟರ್ ಮಧ್ಯೆ ನಡೆಯುವಂಥ ಒಂದು ಕತೆ ಅದು. ಅದಾದಮೇಲೆ ಸಿನಿಮಾಗಳು ಮಾಡಿದೆ. ಸಿನಿಮಾದಲ್ಲೂ ಕೂಡ ಸೀರಿಯಸ್ ಪಾತ್ರನೂ ಮಾಡಿದೆ, ಪ್ಲಸ್ ಕಾಮಿಡಿ ಪಾತ್ರನೂ ಮಾಡಿದೆ. 2 ಇದು ಅದು ಅಂತ ಇಲ್ಲ ಸರ್. ಎಲ್ಲ ಮಾಡಿದ್ದೆಲ್ಲ ನಮಗೆ ಒಪ್ಕೊಂಡಿದ್ದಾರೆ ಸರ್. ಅದು ನನಗೆ ಖುಷಿ ಆಗುತ್ತೆ. ಇಲ್ಲ ಸರ್ ನೀವು ಅದು ಮಾಡಬೇಕಾಯ್ತು, ಇಲ್ಲ ನೀವು ಯಾವುದೂ ಹೇಳಿಲ್ಲ ಸರ್, ನೀವು ಅದು ಮಾಡಿದ್ರೆ ತುಂಬ ಚೆನ್ನಾಗಿದೆ, ಸೊ ಇದು ಚೆನ್ನಾಗಿದೆ ಅಂತ. ಮೋಸ್ಟ್ಲಿ ನನಗೆ ಪಾಪ ಪಾಂಡು ಎಲ್ಲ ಥರದ ತರಬೇತಿ ಕೊಡ್ತೇನೋ ಅಂತ ಅನ್ಸುತ್ತೆ. ಯಾಕೆಂತಂದರೆ ಪಾಪ ಪಾಂಡುನಲ್ಲಿ ಪಾಂಡು ಅನ್ನೋವಂಥ ಕ್ಯಾರೆಕ್ಟ್ರು, ಭಿಕ್ಷುಕನ ಕ್ಯಾರೆಕ್ಟ್ರೂ ಮಾಡಿದೆ, ಪೊಲೀಸ್ ಕ್ಯಾರೆಕ್ಟ್ರು ಮಾಡಿದೆ, ಹುಚ್ಚಿನ ಕ್ಯಾರೆಕ್ಟ್ರು ಮಾಡಿದೆ, ಎಲ್ಲದೂ ಬಂದಿದೆ ಅದರಲ್ಲಿ. ಇಂಥದ್ದಿಲ್ಲ ಅಂತ ಏನಿಲ್ಲ. ಹಾಗಾಗಿ ಅದ್ರದ್ದು ಅನುಭವ ನನಗೆ ಬೇರೆ ಎಲ್ಲ ತಲುಪಿಸ್ತೇನೋ ಅಂತ ಅನಿಸುತ್ತೆ ನನಗೆ. ನಾವು ರವಿಚಂದ್ರನ್ ಹತ್ರ ಮಾತಾಡುವಾಗ ಹಾಂ ಸರ್, ಅವ್ರು ಪದೇ ಪದೇ ಪ್ರೇಮಲೋಕ ಅಂತ ಹೇಳ್ತಾರೆ. ಹಾಂ ಸರ್. ನಾನು ಯಾಕೆ ಸರ್ ಇದೆ ಆಯ್ತಲ್ಲ 30 ವರ್ಷ ಆಯಿತು, ಮತ್ತೆ ಅದನ್ನು ಹೇಳ್ತಾರೆ. ಏನ್ರಿ ಹಂಗೆ ಹೇಳ್ತಾರೆ? ಅಪ್ಪ ತಂದೆ ತಾಯಿನ ಮರೆಯೋದುಂಟು ಯಾರಾದರೂ ಅಂತೇಳಿ. ನಿಜ ಸರ್. ಈಗ ಪಾಪ ಪಾಂಡು ಖಂಡಿತ ಸರ್, ಖಂಡಿತ ಅಲ್ವಾ ಸರ್. ನಾವು ಮರೆತರು ಎಲ್ಲೋ ಪಾಪ ಪಾಂಡು ಅಂತ ಸೌಂಡ್ ಬಂದಾಗ ನಾನು ತಿರುಗಿ ನೋಡ್ತೀನಿ ಸರ್. ಆದರೆ ಎಲ್ಲೋ ಈಗ ನನಗೆ ಸ್ವಲ್ಪ ಖುಷಿ ಆಗ್ತಾಯಿದೆ. ಪಾಪ ಪಾಂಡು ಅನ್ನೋ ಜೊತೆಗೆ ಚಿದಾನಂದ್ ಅಂತಲೂ ಗುರುತಿಸ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್. ಅದು ಹೌದು ಹೌದು ಸರ್, ಹೌದು. ಈ ಟೈಟ್ಲ್ ಕಾರ್ಡ್ನಲ್ಲಿ ಏನಾಗ್ತಾರೆ? ಕೆಲವರು ಚಿದಾನಂದ್ ಅಂತ ಹಾಕ್ತಾರೆ, ಕೆಲವರು ಪಾಪ ಪಾಂಡು ಚಿದಾನಂದ ಹಾಕ್ತಾರೆ. ಓಕೆ, ಎಲ್ಲ ರೀತಿಯೂ ಹೋಗುತ್ತೆ. ಈಗ ಸರ್ ಈಗಿನ ಇದರಲ್ಲಿ ಟೈಟ್ಲ್ ಕಾರ್ಡ್ ಯಾರು ಸರ್ ನೋಡ್ತಾರೆ? ಹೌದು. ಸೊ ನೋಡೋದೇ ಇಲ್ಲ. ಕತೆ ಇಂಪಾರ್ಟೆಂಟ್ ಅವರಿಗೆ. ಶುರು ಆಗ್ಬೇಕಷ್ಟೇ ಕತೆ, ಕ್ಯಾರೆಕ್ಟರ್ ಕಾಣಬೇಕು ಅಷ್ಟೇ ಸರ್, ಅಷ್ಟೇ. ಹೇಗಿದೆ ಈ ಕತೆ? ಇಷ್ಟ ಆಗಬೇಕು ಅಂತ ಹೇಳಿದ್ರಲ್ಲ. ಹಾಂ ಸರ್. ಕತೆ ಇದೆಯಾ? ಖಂಡಿತ ಇದೆ ಸರ್, ಖಂಡಿತ ಇದೆ. ಯಾವುದ್ರಲ್ಲಿ? ಸಿನಿಮಾದಲ್ಲ? ಸಿನಿಮಾದಲ್ಲೂ ನನಗೆ ಒಳ್ಳೆ ಪಾತ್ರಗಳೇ ಕರೆದಿದ್ದಾರೆ. ನನಗೆ ಸಿಟಿಜನ್ ಒಂದು ಒಳ್ಳೆ ಪಾತ್ರ ನನಗೆ ಸಾಯಿ ಪ್ರಕಾಶ್ ಸರ್ ಕೊಟ್ಟರು. ಅದರಲ್ಲಿ ಅವನು ಒಬ್ಬ ಹುಚ್ಚ, ಫಸ್ಟ್ ತೋರಿಸೋದೇ ಅವನ್ನ ಹುಚ್ಚಿನ ಥರ ತೋರಿಸ್ತಾನೆ. ಆದರೆ ಅವನು ನಾಟಕ ಮಾಡ್ತಾ ಇರ್ತಾನೆ. ಯಾಕೆಂದರೆ ಅವನ ಹೆಂಡ್ತಿನ ಆ ಊರಿನ ಗೌಡ ರೇಪ್ ಮಾಡಿರ್ತಾನೆ. ಅದನ್ನು ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಇವನು ಹುಚ್ಚಿನ ಥರ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಅಲ್ಲಿ ಇನ್ಸ್ಪೆಕ್ಟ್ರಿಗೆ ಅವನು ಸಹಾಯ ಮಾಡ್ತಾನೆ. ಓಕೆ. ಸೊ ಸೀರಿಯಸ್ಸಾಗೇ ಹೋಗುತ್ತೆ ಆ ಕತೆ, ಎಲ್ಲೂ ಕೂಡ ಕಾಮಿಡಿ ಇಲ್ಲ. ಸೊ ಹಾಗಾಗಿ ನನ್ನನ್ನು ಗುರುತಿಸುವಂಥ ಪಾತ್ರಗಳು ತುಂಬ ಇದೆ ಸರ್, ತುಂಬ ಇದೆ. ಆಮೇಲೆ ಮೊನ್ನೆ ರಾಮಮೂರ್ತಿ ಸರ್ದೊಂದು ಸಿನಿಮಾ ಮಾಡಿದೆ. ಅದರಲ್ಲಿ ಮೇನ್ ಕ್ಯಾರೆಕ್ಟ್ರು ಬರುತ್ತೆ. ಅದೊಂದು ಕಳ್ಳನ ಕ್ಯಾರೆಕ್ಟ್ರು. ಜಯಂ ಪ್ರಹ್ಲಾದ್ ಅವ್ರದ್ದು ಕತೆ, ಸಂಭಾಷಣೆ ಎಲ್ಲ ಅವರದೇನೆ ಅದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಟೈಟ್ಲು ಅಬಲೆ ಅಂತ. ಅದರಲ್ಲಿ ಏನಂತಂದರೆ ಒಬ್ಬ ಕಳ್ಳ ಹಸಿವಿಗೋಸ್ಕರ ಏನೋ ಕದಿಯೋದಕ್ಕೆ ಹೋಗಿ ಒಂದು ಮನೆಯಲ್ಲಿ ಸಿಗಾಕೊಂಡು ಅಲ್ಲಿ ಒಡವೆಗಳನ್ನೆಲ್ಲ ಕದ್ದು ಕೊನೆಗೆ ಸಿಗಾಕೊಳ್ತಾನೆ ಅವನು. ಕೊನೆಗೆ ಅವನಿಗೆ ಬುದ್ಧಿ ಅಲ್ಲಿರೋ ಮನೆಯವ್ರನ್ನೆಲ್ಲ ಕಾಪಾಡ್ತಾನೆ. ಆ ಥರದ್ದು ಒಂದು ಕಥೆ ತುಂಬ ಚೆನ್ನಾಗಿ. ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ ಆ ಸಿನಿಮಾದಲ್ಲಿ ಅರ್ಧ ಸಿನಿಮಾ ನನಗೆ ಮಾತೇ ಇಲ್ಲ ಸರ್.
ಆ ಒಂದು ಕ್ಯಾರೆಕ್ಟರ್ ಮೇಲೇ ಹೋಗುತ್ತೆ ಇಡೀ ಮನೆಯಲ್ಲಿ. ಆ ಒಂದು ಕ್ಯಾರೆಕ್ಟರ್ ಹೆಂಗೆ ಪರದಾಟ ಪಡ್ತಾನೆ ಅವನು, ಆ ಥರದ್ದೇ ಹೌದು. ನನಗೆ ಒಂಥರ ಖುಷಿ ಆಯಿತು. ಆಮೇಲೆ ನನಗೆ ಒಂದು ಸಲ ಎಲ್ಲ ಮುಗಿದ ಮೇಲೆ ಪ್ರಹ್ಲಾದ್ ಸರ್ ಹತ್ರ ಬಂದು, ನಾನು ನಿಮಗೊಂದು ಅವಾರ್ಡ್ ಕೊಡಬೇಕು ಅಂತ ಮಾಡಿದ್ದೀನಿ. ಏನಂತ ಸರ್ ಅದೇ, ಕರ್ನಾಟಕದ ಮಿಸ್ಟರ್ ಬೀರ್ನ ಅವಾರ್ಡ್ ಕೊಡಬೇಕು ಅಂತ ಮಾಡಿದ್ದೀವಿ. ಹೌದು ಸರ್, ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಯಾವುದೋ ಒಂದು ಅವ್ರದ್ದು ಕಥಾ ಸಂಕಲನ ಅಂತ ಏನೋ ಒಂದು ಬಿಡುಗಡೆ ಆಯಿತು, ಒಂದು 3-4 ತಿಂಗಳ ಹಿಂದೆ ಬುಕ್ ಬಿಡುಗಡೆ ಆಯಿತು. ಅವ್ರು ಪಾಪ ಸ್ಟೇಜ್ ಮೇಲೆ ಹೇಳಿದರು ನನಗೆ, ಸರ್ ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕಂದರೆ ಇದೆಲ್ಲ ಕ್ರೆಡಿಟು ನಮ್ಮನ್ನ ಅಷ್ಟು ತಯಾರು ಮಾಡಿದ್ದು ಚಂದ್ರ ಸರ್. ಯಾಕಂದರೆ ಪಾಪ ಪಾಂಡು ಅದು ಬೇರೆ, ಆದರೆ ನನಗೆ ಶಾಲೆಯಲ್ಲಿ ತೀರಿ ಮಾಡಿಸಿದ್ದು, ಒಂದು ರೂಪ ಕೊಟ್ಟಿದ್ದು ಚಂದ್ರ ಸರ್. ಆಮೇಲೆ ಇನ್ನೊಂದು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ, ಪಾಪ ಪಾಂಡು ಟೈಮಲ್ಲಿ ನನ್ನ ಜೇಬಲ್ಲಿ ಒಂದು 10 ರೂಪಾಯಿ ಇರ್ತಾಯಿತ್ತು, 5 ರೂಪಾಯಿ ಇರ್ತಾಯಿತ್ತು. ಅದು 5 ರೂಪಾಯಿ ಇತ್ತು ಅಂತಂದರೆ ಅದು ತಿಂಗಳಗಟ್ಟಲೆ ಅಲ್ಲಿ ಜೇಬಲ್ಲಿ ಹಂಗೆ ಮಡ್ಚ್ಕೊಂಡೇ ಇರ್ತಾಯಿತ್ತು. ಖರ್ಚು ಮಾಡೋದಕ್ಕೆ ಭಯ, ನಾಳೆ ಹೆಂಗೆ ಏನಂತ. ಆದರೆ ನಮ್ಮ ಸ್ನೇಹಿತರ ಸರ್ಕಲ್ ಇದೆಯಲ್ಲ, ಅವ್ರು ಊಟ ಕೊಡಿಸೋದು, ವಾರಕ್ಕೊಂದಿನ ಕ್ಲಾಸ್ ಇದ್ದು ಊಟ ಕೊಡಿಸೋದು, ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ನಾನು ಇಡೀ ಬೆಂಗಳೂರಿನ ಸೈಕಲಲ್ಲೇ ಸುತ್ತಿದ್ದೀನಿ. ಅಷ್ಟು ಕಷ್ಟ ಇತ್ತು. ನಾನು ಪಾಪ ಇದು ಯಾವುದು ಅಭಿನಯ ತರಂಗಕ್ಕೆ ಸೇರ್ಕೊಂಡವ್ರು ಕೂಡ ನನ್ನ ಹತ್ರ ಏನು ದುಡ್ಡು ಇರಲಿಲ್ಲ, ಸೈಕಲಲ್ಲೇ ಬರ್ತಾಯಿದ್ದೆ. ಆಮೇಲೆ ವರ್ಕ್ಶಾಪ್ ಎಲ್ಲ ಆಯಿತು. ಶೋ ದಿನ ಫಿಕ್ಸ್ ಆಯಿತು, ಒಂದೇ ಥರ ಕಾಸ್ಟ್ಯೂಮ್ ಬೇಕು ಅಂತ ಚಂದ್ರ ಸರ್ ಹೇಳಿದರು. ಎಲ್ರಿಗೂ ಒಂದೇ ಥರ ಕಾಸ್ಟ್ಯೂಮ್. ಆಯಿತು ಅದು. ಆಮೇಲೆ ಅವರು ಕೊನೆಗೊಂದು ಹೇಳಿದರು, ಯಾರಿಗೆ ಈ ಥರ ಬಟ್ಟೆ ತೊಗೊಳಕ್ಕಾಗಲ್ಲ ಅವ್ರಿಗೆ ದಯವಿಟ್ಟು ಕೈ ಎತ್ತಿ ಅಂತ. ಫಸ್ಟ್ ನಾನೇ ಸರ್ ಕೈ ಎತ್ತಿದ್ದು. ಅವ್ರು ತಂದು ಕೊಟ್ಟರು ನನಗೆ. ಅಂಥ ದಿನಗಳು ಸರ್. ಅಂದರೆ ನನ್ನನ್ನು ಎಲ್ಲ ರೀತಿ ಸ್ಫೂರ್ತಿ ಕೊಟ್ಟು ಥಿಯೇಟ್ರ್ನಲ್ಲಿ ಬದುಕ್ಬೋದು ಅಂತ ತೀಡಿ ಹೇಳ್ಕೊಟ್ಟವರು. ಅದು ಒಂದು ವರ್ಕ್ಶಾಪ್ ನನಗೆ, ಮೈಮ್ ವರ್ಕ್ಶಾಪ್. ಅದಾದಮೇಲೆ ಸುಮಾರು ನಾಟಕಗಳು ಮಾಡಿದ್ವಿ, ಸೀರಿಯಲ್ ಮಾಡಿದೆ. ಅದೊಂದು ಪಾಠ ಸರ್, ನಮಗೆ ಬಲವಾದ ಪಾಠ. ಕರ್ಕೊಂಡು ಹೋಗಿ ಅವ್ರು ಹೇಳಿದರು, ಅದಾದಮೇಲೆ ಆಗುತ್ತೆ, ಇನ್ನೊಂದು 1-2 ವರ್ಷದಲ್ಲಿ ಆಗ್ಬಿಡುತ್ತೆ ನಿಮ್ದು ಎಲ್ಲ ಹೇಳಿದರು. ಅದೆಲ್ಲ ಸರಿ. ಆಮೇಲೆ ನನಗೆ ನಮ್ಮಮ್ಮಂದು ಕೇಳಬೇಕು, ನಂದು ಕೇಳಿದೆ, ನಿಮ್ಮದು ಕೇಳ್ತೀನಿ ನಾನು ಅಂತ. ನಂದೆಲ್ಲೋ ಜಾತಕನೇ ಇಲ್ಲ. ಹೌದಲ್ವಾ? ಇನ್ನು ಅವ್ರಿಗೆ ಕೇಳಿದೆ, ಅವ್ರದ್ದು ನೋಡಬೇಕಾಗಿತ್ತು, ಜಾತಕ ಇಲ್ವಲ್ಲ. ತಲೆ ಕಟ್ಸ್ಕೊಬೇಡಿ, ನಿಮ್ಮ ಜಾತಕ ಇದೆಯಲ್ಲ ಕೊಡಿ ನನಗೆ. ಅವ್ರೇನೋ ಲೆಕ್ಕಾಚಾರ ಹಾಕಿದರು. ಒಂದೇ ಪಾಯಿಂಟ್ ಸರ್ ಹೇಳಿದ್ದು ಅಷ್ಟೇ. ಏನಂತಾರೆ, ನಿಮ್ಮಮ್ಮ ಜೀವನದಲ್ಲಿ ಎಲ್ಲದನ್ನೂ ನೋಡ್ತಾರೆ ಅಂತ. ಓಕೆ, ಎಲ್ಲದನ್ನೂ ನೋಡಿದ್ರು. ಮರಿಮಗಳನ್ನು ನೋಡಿದ್ರು, ಮೊಮ್ಮಕ್ಕಳನ್ನ ನೋಡಿದ್ರು, ನನ್ನ ಆಗು ಹೋಗುಗಳನ್ನೆಲ್ಲ ನೋಡಿದ್ರು.